ದೆಹಲಿ ಬ್ಲಾಸ್ಟ್ಗೆ ಕಾರಣವಾದಂಥ ಈ ಡಾಕ್ಟರ್ ಟೆರರ್ ಮಾಡ್ಯೂಲ್ ಅತಿ ದೊಡ್ಡ ನರಮೇಧಕ್ಕೆ ಪ್ಲಾನ್ ಅನ್ನ ಮಾಡಿಕೊಂಡಿದ್ರ ಅಂಥದ್ದೊಂದು ಅನುಮಾನ ಮೂಡ್ತಾ ಇದೆ. ಅದಕ್ಕೆ ಪೂರಕವಾದಂಥ ಮಾಹಿತಿಗಳು ತನಿಖೆಯ ಸಂದರ್ಭದಲ್ಲಿ ಲಭ್ಯವಾಗಿವೆ. ಟೆರರ್ ಡಾಕ್ಟರ್ಸ್ ನ ಟಾರ್ಗೆಟ್ ಡಿಸೆಂಬರ್ 6ನೇ ತಾರೀಕು ಆಗಿತ್ತಂತೆ. ಡಿಸೆಂಬರ್ 6ನೇ ತಾರೀಕು ಯಾಕೆ ಅಂದ್ರೆ ಅದು ಬಾಬ್ರಿ ಮಸೀದಿಯನ್ನ ಕೆಡವಿದ್ದ ದಿನ. ಅದೇ ದಿನ ಸ್ಫೋಟವನ್ನ ಮಾಡಬೇಕು ಅಂತ ಹೇಳಿ ಪ್ಲಾನ್ ಅನ್ನ ಮಾಡಿಕೊಂಡಿದ್ದು ಎನ್ನಲಾಗ್ತಾ ಇದೆ. ಡಿಸೆಂಬರ್ 6 ಟಾರ್ಗೆಟ್ 6 ಸ್ಥಳಗಳು. ಸರಣಿ ಸ್ಫೋಟಕ್ಕೆ ಸಂಚನ್ನ ರೂಪಿಸಿದ್ರು ಅನ್ನೋ ಬಗ್ಗೆ ತನಿಖೆಯ ಸಂದರ್ಭದಲ್ಲಿ ಮಾಹಿತಿ ಸಿಕ್ಕಿದೆ. ಕಾರು ಬ್ಲಾಸ್ಟ್ ಬಗ್ಗೆ ಹೊರಬೀಳ್ತಾ ಇದೆ ಕ್ಷಣಕ್ಕೊಂದು ಮಾಹಿತಿ. ಡಿಸೆಂಬರ್ 6ನೇ ತಾರೀಕು ಬಾಬ್ರಿ ಮಸೀದಿ ಧ್ವಂಸವಾದಂಥ ದಿನ. ಅದೇ ದಿನ ದೇಶದ 6 ಭಾಗಗಳಲ್ಲಿ ಸ್ಫೋಟ ಮಾಡೋದಕ್ಕೆ ಪ್ಲಾನ್ ಅನ್ನ ಹಾಕೊಂಡಿದ್ರು ಅನ್ನುವಂತಹ ವಿಚಾರ ತನಿಖೆಯ ವೇಳೆ ಬಹಿರಂಗವಾಗಿದೆ. ಡೀಟೇಲ್ಸ್ ನವದೆಹಲಿಯಿಂದ ನಮ್ಮ ಪ್ರತಿನಿಧಿ ಚಂದ್ರಮೋಹನ್ ನೀಡ್ತಾ ಹೋಗ್ತಾರೆ. ಚಂದ್ರಮೋಹನ್, ಉಗ್ರರ ಟಾರ್ಗೆಟ್ ಆಗಿದ್ದು 6ನೇ ತಾರೀಕು, ಡಿಸೆಂಬರ್ 6ನೇ ತಾರೀಕು. ಅದೇ ದಿನ ಯಾಕೆ ಟಾರ್ಗೆಟ್ ಅನ್ನ ಮಾಡ್ಕೊಂಡಿದ್ರು, ಜೊತೆಗೆ ಎಲ್ಲೆಲ್ಲಿ ಬ್ಲಾಸ್ಟ್ ಗಳನ್ನ ಮಾಡೋದಕ್ಕೆ ಈ ಟೆರರ್ ಮಾಡ್ಯೂಲ್ ಸಂಚನ್ನ ರೂಪಿಸಿತ್ತು ಅಂತ ಹೇಳಿ ಚಂದ್ರಮೋಹನ್. ಹೌದು ವಿದ್ಯಾಶ್ರೀ, ಈಗ ಡಾಕ್ಟರ್ ಟೆರರ್ ಮಾಡೆಲ್ನ ಪ್ಲಾನ್ ಏನಾಗಿತ್ತು ಅನ್ನೋದು ವಿಚಾರಣೆ ವೇಳೆಯಲ್ಲಿ ಬೆಳಕಿಗೆ ಬಂದಿದೆ. ಮುಖ್ಯವಾಗಿ ಈಗ ಬಂಧನಕ್ಕೊಳಗಾಗಿರುವಂತಹ ಡಾಕ್ಟರ್ ಮುಜಮಿಲು, ಡಾಕ್ಟರ್ ಶಹೀನ್, ಡಾಕ್ಟರ್ ಆದಿಲ್ ರಾತರ್ನನ್ನ ಈಗ ದೆಹಲಿ ಪೊಲೀಸರು ಮತ್ತು ಎನ್ಐಎದ ಅಧಿಕಾರಿಗಳು ತೀವ್ರವಾಗಿ ವಿಚಾರಣೆಗೆ ಒಳಪಡಿಸಿದ್ದಾರೆ. ಈ ವಿಚಾರಣೆಗೆ ಒಳಪಡಿಸಿದಂತಹ ಸಂದರ್ಭದಲ್ಲಿ ತಮ್ಮ ಮುಂದಿನ ಪ್ಲಾನ್ ಏನು ಅನ್ನೋದನ್ನ ಈ ಡಾಕ್ಟರ್ಗಳೇ ಬಾಯ್ಬಿಟ್ಟಿದ್ದಾರೆ. ಮೊದಲೇದಾಗಿ ಈಗ ಡಿಸೆಂಬರ್ 6ನೇ ತಾರೀಕು ದೇಶದಲ್ಲಿ ವಿಧ್ವಂಸಕ ಕೃತ್ಯವನ್ನ ದೇಶಾದ್ಯಂತ ನಡೆಸಲಿಕ್ಕೆ ಈ ಡಾಕ್ಟರ್ಗಳು ಪ್ಲಾನ್ ಅನ್ನ ಮಾಡಿಕೊಂಡಿದ್ರು ಅಂತ ಅಂಶ ಬೆಳಕಿಗೆ ಬಂದಿದೆ. ಡಿಸೆಂಬರ್ 6ನೇ ತಾರೀಕೆ ಯಾಕೆ ಅಂತ ಅಂದ್ರೆ, ಡಿಸೆಂಬರ್ 6ನೇ ತಾರೀಕು ಉತ್ತರ ಪ್ರದೇಶದ ಅಯೋಧ್ಯೆಯಲ್ಲಿದ್ದಂತಹ ಬಾಬ್ರಿ ಮಸೀದಿಯನ್ನ ಧ್ವಂಸ ಮಾಡಿದಂತಹ ದಿನ. ಅದಕ್ಕೆ ಪ್ರತೀಕಾರವಾಗಿ ಡಿಸೆಂಬರ್ 6ನೇ ತಾರೀಕಿನ ದೇಶದ 6 ನಗರಗಳಲ್ಲಿ ಕಾರ್ಗಳ ಮೂಲಕವೇ ಸ್ಫೋಟವನ್ನ ಮಾಡಬೇಕು ಮತ್ತು ವಿಧ್ವಂಸಕ ಕೃತ್ಯಗಳನ್ನ ನಡೆಸಬೇಕು ಅಂತೇಳಿ ಈ ಡಾಕ್ಟರ್ಗಳು ಪ್ಲಾನ್ ಅನ್ನ ಮಾಡ್ಕೊಂಡಿದ್ರು. ಇದಕ್ಕಾಗಿ ತಂಡಗಳನ್ನು ಕೂಡ ರಚನೆಯನ್ನ ಮಾಡ್ಕೊಂಡಿದ್ರು. ಒಂದೊಂದು ತಂಡದಲ್ಲಿ ಇಬ್ಬರಂತೆ 12 ಮಂದಿ ಸೇರ್ಕೊಂಡು ಈ ಒಂದು ಕೃತ್ಯವನ್ನ ದೇಶದ 6 ನಗರಗಳಲ್ಲಿ ನಡೆಸಬೇಕು ಮತ್ತು ಪ್ರಮುಖವಾದಂತಹ ಸ್ಥಳಗಳಲ್ಲಿ ನಡೆಸೋ ಮೂಲಕ ಹೆಚ್ಚಿನ ಸಾವು ನೋವಿಗೆ ಕಾರಣ ಆಗಬೇಕು ಅನ್ನೋ ಒಂದು ವಿಧ್ವಂಸಕ ಪ್ಲಾನ್ ಅನ್ನು ಹಾಕೊಂಡಿದ್ರು ಅನ್ನತಕ್ಕಂಥದ್ದು ಈಗ ತನಿಖೆ ಮತ್ತು ವಿಚಾರಣೆ ವೇಳೆಯಲ್ಲಿ ಬೆಳಕಿಗೆ ಬಂದಿದೆ. ಮುಖ್ಯವಾಗಿ ಉಮರ್ ನಬಿ ಈ ಒಂದು ತಂಡಗಳನ್ನ ರಚನೆಯನ್ನ ಮಾಡ್ತಾ ಇದ್ದ. ಒಂದು ತಂಡದಲ್ಲಿ ಇಬ್ಬರಂತೆನೆ 12 ಮಂದಿಯನ್ನ ಈ ತಂಡಗಳಾಗಿ ರಚನೆಯನ್ನ ಮಾಡ್ತಾ ಇದ್ದ. ಟೆಲಿಗ್ರಾಮು ಮತ್ತು ಬೇರೆ ಬೇರೆ ಆಪ್ಗಳ ಮೂಲಕವಾಗಿ ಅವರೊಂದಿಗೆ ಚರ್ಚೆಯನ್ನು ಕೂಡ ಇದ್ರ ಬಗ್ಗೆ ನಡೆಸ್ತಾ ಇದ್ದ. ಉಮರ್ ನಬಿನೇ ದೇಶದಲ್ಲಿ ಏನು ಇಸ್ಲಾಂ ಮೂಲಭೂತವಾದವನ್ನ ಬಿತ್ತಬೇಕು ಮತ್ತು ಇಂದು ಭಾರತವನ್ನ ಮುಸ್ಲಿಂ ರಾಷ್ಟ್ರವನ್ನಾಗಿ ಮಾಡಬೇಕು ಅನ್ನೋದ್ರ ಬಗ್ಗೆ ಹೆಚ್ಚಾಗಿ ಮಾತನಾಡ್ತಾ ಇದ್ದ ಮತ್ತು ದೇಶದಲ್ಲಿ ಭಯೋತ್ಪಾದನಾ ಕೃತ್ಯಗಳನ್ನ ಹೆಚ್ಚಾಗಿ ನಡೆಸಬೇಕು ಅನ್ನೋದ್ರ ಬಗ್ಗೆ ಉಮರ್ ನಬಿನೇ ಮಾತನಾಡ್ತಾ ಇದ್ದ ಅಂತ ಹೇಳಿ ಈ ಒಂದು ಈಗ ಬಂಧನಕ್ಕೊಳಗಾಗಿರುವಂತಹ ಆರೋಪಿಗಳು ಕೂಡ ಬಾಯ್ಬಿಟ್ಟಿದ್ದಾರೆ. ಜೊತೆಗೆ ಇದಕ್ಕೆ ಬೇಕಾದಂತಹ ಹಣ, ಸಂಪನ್ಮೂಲ ಮತ್ತು ಸ್ಫೋಟಕ ಸಾಮಗ್ರಿ ಎಲ್ಲವನ್ನೂ ಕೂಡ ಕಳೆದ 2 ವರ್ಷಗಳಿಂದ ಸಂಗ್ರಹಿಸಿಟ್ಕೊಂಡಿದ್ರು. ಈ ಒಂದು ಸ್ಫೋಟಕ ಸಾಮಗ್ರಿಗಳನ್ನ ಬಳಸಿಕೊಂಡೇನೆ ಸುಮಾರು 6 ನಗರಗಳಲ್ಲಿ ಸ್ಫೋಟ ನಡೆಸಲಿಕ್ಕೆ ಬೇಕಾದಷ್ಟು ಬಾಂಬ್ಗಳನ್ನ ಮೊದಲನೇದಾಗಿ ತಯಾರು ಮಾಡುವಂಥದ್ದು, ಸುಧಾರಿತ ಸ್ಫೋಟಕ ಸಾಮಗ್ರಿಗಳನ್ನ ತಯಾರು ಮಾಡೋದು, ಅವುಗಳನ್ನ ಕಾರ್ಗಳನ್ನ ದೇಶದ 6 ನಗರಗಳಿಗೆ ತೆಗೆದುಕೊಂಡು ಹೋಗಿ ಒಂದೊಂದು ನಗರದಲ್ಲಿ ಇಬ್ಬರು ವ್ಯಕ್ತಿಗಳು ಈ ಒಂದು ಸ್ಫೋಟಗಳನ್ನ ಬಾಂಬ್ ಸ್ಫೋಟಗಳನ್ನ ನಡೆಸಿ ಹೆಚ್ಚಿನ ಜನರ ಸಾವು ನೋವಿಗೆ ಕಾರಣ ಆಗಿ ವಿಧ್ವಂಸಕ ಕೃತ್ಯವನ್ನ ದೇಶಾದ್ಯಂತ ನಡೆಸಬೇಕು ಅನ್ನೋ ಒಂದು ಪ್ಲಾನ್ ಅನ್ನ ರೂಪಿಸಿಕೊಂಡಿದ್ರು ಅಂತಕ್ಕಂಥ ಅಂಶ ಈಗ ತನಿಖೆ ಮತ್ತು ಆರೋಪಿಗಳ ವಿಚಾರಣೆ ವೇಳೆಯಲ್ಲಿ ಬೆಳಕಿಗೆ ಬಂದಿದೆ. ಈ ಎಲ್ಲ ಒಂದು ವಿಧ್ವಂಸಕ ಕೃತ್ಯಗಳನ್ನ ಈಗ ಮುಂಚಿತವಾಗಿಯೇ ಪೊಲೀಸರು ತಮ್ಮ ಜಾಗೃತೆಯಿಂದ ತಪ್ಪಿಸಿದಂತಾಗಿದೆ. ಮುಖ್ಯವಾಗಿ ಜಮ್ಮು ಕಾಶ್ಮೀರದ ನಗರಗಳನ್ನ ಟಾರ್ಗೆಟ್ ಮಾಡಿದ್ರು ಡಿಸೆಂಬರ್ 6ನೇ ತಾರೀಕು ಸ್ಫೋಟ ಮಾಡೋದಕ್ಕೆ ಅಂತಂದ್ರೆ ಈ 6 ನಗರ ಉತ್ತರ ಭಾರತದ ನಗರಗಳನ್ನ ಟಾರ್ಗೆಟ್ ಮಾಡಿದ್ರ ಅಥವಾ ದಕ್ಷಿಣ ಭಾರತದ ಮೇಲೂ ಕೂಡ ಇವರು ಕಣ್ಣನ್ನ ಇಟ್ಟಿದ್ರ ಅಂತ ಹೇಳಿ ಯಾವ ಬಗ್ಗೆ ಏನಾದರೂ ತನಿಖೆಯ ಸಂದರ್ಭದಲ್ಲಿ ಬೆಳಕಿಗೆ ಬಂದಿದೆಯಾ ಚಂದ್ರಮೋಹನ್? ವಿದೇಶಿ ಈಗ ತನಿಖಾಧಿಕಾರಿಗಳು ಯಾವ್ಯಾವ ನಗರಗಳನ್ನ ಟಾರ್ಗೆಟ್ ಮಾಡಿದ್ರು ಏನು ಅನ್ನೋದ್ರ ಬಗ್ಗೆ ಮಾಹಿತಿಯನ್ನ ಕೊಟ್ಟಿಲ್ಲ. ಆದ್ರೆ ಈ ದೇಶಾದ್ಯಂತ ಈ ಒಂದು ಭಯೋತ್ಪಾದನಾ ಕೃತ್ಯಗಳನ್ನ, ಸ್ಫೋಟಗಳನ್ನ, ವಿಧ್ವಂಸಕ ಕೃತ್ಯಗಳನ್ನ ನಡೆಸಲಿಕ್ಕೆ ಈ ಡಾಕ್ಟರ್ ಟೆರರ್ ಮಾಡೆಲ್ ಪ್ಲಾನ್ ಅನ್ನ ರೂಪಿಸಿಕೊಂಡಿತ್ತು ಅನ್ನೋ ಒಂದು ಮಾಹಿತಿಯನ್ನ ನೀಡಿದೆ. ಜೊತೆಗೆ ಅಯೋಧ್ಯೆಯನ್ನು ಕೂಡ ಟಾರ್ಗೆಟ್ ಮಾಡಬೇಕು ಅನ್ನೋ ಒಂದು ಅಂಶ ಕೂಡ ಈ ಡಾಕ್ಟರ್ಗಳ ಪ್ಲಾನ್ ನಲ್ಲಿ ಇತ್ತು ಅನ್ನತಕ್ಕಂಥ ಅಂಶ ಕೂಡ ಬೆಳಕಿಗೆ ಬಂದಿದೆ. ಜೊತೆಗೆ ಕಾಶಿ ವಿಶ್ವನಾಥ ಕಾರಿಡಾರ್ನು ಕೂಡ ಟಾರ್ಗೆಟ್ ಮಾಡಬೇಕು ಅನ್ನತಕ್ಕಂಥ ಅಂಶ ಕೂಡ ಇವರ ಪ್ಲಾನ್ ನಲ್ಲಿತ್ತು. ಹೀಗೆ ಒಂದು ಪ್ರಮುಖವಾದಂತಹ ಧಾರ್ಮಿಕ ಸ್ಥಳಗಳು ಮತ್ತು ಜನನಿಬಿಡ ಸ್ಥಳಗಳು ಮತ್ತು ದೇಶದ ಪ್ರಮುಖವಾದಂತಹ ನಗರಗಳು, ಈಗ ದೆಹಲಿ ಆಗ್ಬೋದು, ಉತ್ತರ ಪ್ರದೇಶದ ಲಕ್ನೋ ಆಗ್ಬೋದು ಮತ್ತು ಉತ್ತರ ಪ್ರದೇಶದಲ್ಲೇ ಇರತಕ್ಕಂಥ ಅಯೋಧ್ಯ, ಕಾಶಿ ವಿಶ್ವನಾಥ ಕಾರಿಡಾರ್, ಈ ರೀತಿಯಾದಂತಹ ಪ್ರಮುಖ ಸ್ಥಳಗಳಲ್ಲಿ ಬಾಂಬ್ ಸ್ಫೋಟವನ್ನು ನಡೆಸಲಿಕ್ಕೆ ಪ್ಲಾನ್ ಅನ್ನ ರೂಪಿಸಿಕೊಂಡಿದ್ರು. ಇದಕ್ಕೆ ಬೇಕಾದಂತಹ ಎಲ್ಲಾ ಸಿದ್ಧತೆಗಳನ್ನು ಕೂಡ ಮಾಡಿಕೊಂಡಿದ್ರು ಮತ್ತು ಅಲ್ ಫಲಾಹ ವಿಶ್ವವಿದ್ಯಾಲಯದ ಒಂದು ರೂಮ್ ನಲ್ಲಿ
ನಡುವಲ್ಲೇನೆ ಮುಜಮಿಲು ಮತ್ತು ನಬಿ ಇಬ್ರು ಕೂಡ ಚರ್ಚೆಯನ್ನು ಆಗಾಗ್ಗೆ ನಡೆಸ್ತಾ ಇದ್ರು ಅಂತಕ್ಕಂಥ ಅಂಶ ಕೂಡ ಈಗ ಪೊಲೀಸರ ತನಿಖೆ ಮತ್ತು ವಿಚಾರಣೆ ವೇಳೆ ಬೆಳಕಿಗೆ ಬಂದಿದೆ. ಈಗಾಗಲೇ ಅಲ್ಫಲಾಹ ವಿಶ್ವವಿದ್ಯಾಲಯದಲ್ಲಿ ಮುಜಮಿಲ್ ಹೆಚ್ಚಾಗಿ ಸೇರ್ತಾ ಇದ್ದಂತಹ ಕೊಠಡಿದಲ್ಲೂ ಕೂಡ ಈಗ ಹೆಚ್ಚಿನ ಪರಿಶೀಲನೆಯ ಪೊಲೀಸರು ಮತ್ತು NIA ಅಧಿಕಾರಿಗಳು ನಡೆಸ್ತಾ ಇದ್ದಾರೆ. ಅದನ್ನ ಸಂಪೂರ್ಣವಾಗಿ ತಮ್ಮ ವಶಕ್ಕೆ ತೆಗೆದುಕೊಂಡಿದ್ದಾರೆ. ಜೊತೆಗೆ ಈಗ ಉಮರ್ ನಬಿ ಸಾಕಷ್ಟು ರಾಡಿಕಲೈಸ್ ಆಗಿದ್ದ, ಈತ ಮತೀಯವಾದವನ್ನೇ ತುಂಬಿಕೊಂಡಿದ್ದ, ಇಸ್ಲಾಂ ಮೂಲಭೂತವಾದವನ್ನೇ ತಲೆನಲ್ಲಿ ತುಂಬಿಕೊಂಡಿದ್ದ ಅಂತಕ್ಕಂಥ ಅಂಶ ಕೂಡ ಬೆಳಕಿಗೆ ಬಂದಿದೆ. ಈತ ಕೂಡ ಇರಾಕ್ನ ಇದು ಟರ್ಕಿ ದೇಶದ ಇಸ್ತಾಂಬುಲ್ ಕೂಡ ಭೇಟಿಯನ್ನು ಕೊಟ್ಟಿದ್ದ. ಅಲ್ಲಿ ಕೆಲವೊಬ್ಬ ವ್ಯಕ್ತಿಗಳನ್ನ ಭೇಟಿಯಾಗಿ ಅವರೊಂದಿಗೆ ಭೇಟಿಯಾಗಿ ಚರ್ಚೆ ಮಾಡಿದ ಬಳಿಕ ಈತ ಭಾರತದಲ್ಲಿ ವಿಧ್ವಂಸಕ ಕೃತ್ಯಗಳನ್ನು ನಡೆಸಲಿಕ್ಕೆ ಹೆಚ್ಚು ಉತ್ಸುಕನಾಗಿದ್ದ ಅನ್ನೋ ಒಂದು ಅಂಶ ಕೂಡ ಈಗ ವಿಚಾರಣೆ ವೇಳೆಯಲ್ಲಿ ಬೆಳಕಿಗೆ ಬಂದಿದೆ. ಹೀಗಾಗಿನೇ ಕಳೆದ 2 ವರ್ಷಗಳಿಂದಲೂ ಇದಕ್ಕೆ ಸಂಬಂಧಪಟ್ಟಂತೆ ಸಾಕಷ್ಟು ಪ್ಲಾನ್ಗಳನ್ನ ಇವರು ಮಾಡಿಕೊಂಡೇ ಸ್ಫೋಟಕ ಸಾಮಗ್ರಿಗಳೆಲ್ಲವನ್ನೂ ಕೂಡ ರಹಸ್ಯವಾಗಿ ಸಂಗ್ರಹಿಸಿದ್ರು. ಆದರೆ ಜಮ್ಮು ಕಾಶ್ಮೀರದ ಪೊಲೀಸರಿಗೆ ಸಿಕ್ಕಂತ ಮಾಹಿತಿ ಆಧಾರದ ಮೇಲೆ ಪೋಸ್ಟರ್ ಬೆನ್ನತ್ತಿ ತನಿಖೆ ನಡೆಸಿದಂತಹ ಸಂದರ್ಭದಲ್ಲಿ ಈ ಟೆರರ್ ಮಾಡಲ್ ಸಂಪೂರ್ಣವಾಗಿ ಬಹಿರಂಗ ಆಗಿದೆ, ಬೆಳಕಿಗೆ ಬಂದಿದೆ ಮತ್ತು ಈಗ ಆರೋಪಿಗಳೆಲ್ಲರೂ ಕೂಡ ಸಿಕ್ಕಿದ್ದಾರೆ. ಆದರೆ ಈಗ ಈ ಒಂದು ಟೆರರ್ ಮಾಡೆಲ್ ನಲ್ಲಿ ನೆಟ್ವರ್ಕ್ ನಲ್ಲಿ ಇನ್ನೂ ಯಾರ್ಯಾರಿದ್ರು ಅನ್ನೋದ್ರ ಬಗ್ಗೆ ಕೂಡ ಹೆಚ್ಚಿನ ತನಿಖೆಯನ್ನು ನಡೆಸಲಾಗ್ತಾ ಇದೆ. ಈಗ ಹೊಸ ಹೊಸ ಹೆಸರುಗಳು ಕೂಡ ಬೆಳಕಿಗೆ ಬರ್ತಾ ಇವೆ. ಆ ಹೊಸ ಹೊಸ ವ್ಯಕ್ತಿಗಳನ್ನು ಕೂಡ ಈಗ ಪೊಲೀಸರು ಬಂಧಿಸತಕ್ಕಂತ ಕೆಲಸವನ್ನ ಮಾಡ್ತಾ ಇದ್ದಾರೆ. ವಿದೇಶ್ರೀ, ಥ್ಯಾಂಕ್ ಯು ಚಂದ್ರಮೋಹನ್ ತಮ್ಮೆಲ್ಲ ಡೀಟೇಲ್ಸ್ಗೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.